ವೀಕ್ಷಕ ಪ್ರಭುಗಳೇ, ಮಾಜಿ ಡಿಜಿ ಐಜಿಪಿ ಆಗಿರುವಂತಹ ಓಂ ಪ್ರಕಾಶ್ ಅವರ ಒಂದು ಬರ್ಬರವಾಗಿರ್ತಕ್ಕಂತಹ ಕೊಲೆ ಇಂದು ಮಧ್ಯಾಹ್ನದ ಸುಮಾರಿಗೆ ಆಗಿದೆ. ಅವರ ಹೆಂಡತಿ ಪಲ್ಲವಿ ಅಂತಕ್ಕಂಥವ್ರು ಮನೆಯಲ್ಲಿ ಕಿರುಕುಳ ಇದೆ, ನನ್ನನ್ನು ತುಂಬ ಕಾಡಿಸ್ತಾರೆ, ನನ್ನ ಮೇಲೆ ಹಿಂಸೆಯನ್ನು ಕೊಡ್ತಾರೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ಗೆ ಇದೇ 3 ದಿನಗಳ ಹಿಂದೆ ಪಲ್ಲವಿಯವರು ಒಂದು ಮೆಸೇಜ್ನ ಹಾಕ್ತಾರೆ. ಅಂದರೆ ಒಂದು ಪೊಲೀಸ್ ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಗ್ರೂಪ್ಗೆ ಒಂದು ಮೆಸೇಜನ್ನು ಹಾಕ್ತಾರೆ. ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಪತ್ರವನ್ನು ಬರೆದಿರ್ತಾರೆ ಈ ಪಲ್ಲವಿಯವರು. ಆದರೆ ಒಂದು ಕಡೆ ಈ ಒಂದು ಮಾಹಿತಿಯನ್ನು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾರೆ ಪೊಲೀಸರು. ತದನಂತರ ಇಂದು ಬರ್ಬರವಾಗಿ ಹತ್ಯೆ ಆದರು ಓಂ ಪ್ರಕಾಶ್ ಅವರು. ಓಂ ಪ್ರಕಾಶ್ ಅವರು 2015ರಲ್ಲಿ DGIGP ಆಗಿ ಬೆಂಗಳೂರಿನಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂಥವರು. ಅವರ ಕೆಳಗೆ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆ ಅವರ ಕೈ ಕೆಳಗೆ ಕೆಲಸ ಮಾಡಿರುತ್ತೆ. ಎಷ್ಟೋ ಕೇಸುಗಳನ್ನು ಭೇದಿಸಿರುವಂತಹ ಚಾಕಚಕ್ಯತೆಯನ್ನು ಹೊಂದಿರುವಂಥವರು ಈ ಓಂ ಪ್ರಕಾಶ್ ಅವರು. ಆದರೆ ಎಲ್ಲೋ ಒಂದು ಕಡೆ ಕುಟುಂಬವನ್ನು ಅಥವಾ ಕುಟುಂಬದಲ್ಲಿ ಒಂದು ಸಂಯಮವನ್ನು ಅಥವಾ ತಾಳ್ಮೆಯನ್ನು ಅಥವಾ ಶಾಂತಿಯನ್ನು ತರಲಿಕ್ಕೆ ಆಗಲಿಲ್ವಾ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ದಾಂಡೇಲಿಯಲ್ಲಿ ಒಂದಿಷ್ಟು ಆಸ್ತಿಯನ್ನು ಮಾಡಿರ್ತಾರೆ, ಈ ದಾಂಡೇಲಿ ಸುತ್ತಮುತ್ತ ಒಂದಿಷ್ಟು ಆಸ್ತಿಯನ್ನು ಮಾಡಿರ್ತಾರೆ. ನಂತರ ಬೆಂಗಳೂರಲ್ಲಿ 1-2 ಮನೆಗಳನ್ನು ಮಾಡಿರ್ತಾರೆ. ಒಬ್ಬ ಮಗ ಒಬ್ಬ ಮಗಳು ಸುಖ ಸಂಸಾರ ಇರುತ್ತೆ. ಆದರೆ ಒಮ್ಮೆ ಇವರಿಗೆ ಒಂದಿಷ್ಟು ಒಬ್ಬ ಮಹಿಳೆಯಿಂದ ಒಂದು ಆಪಾದನೆ ಬರುತ್ತೆ. ಈ ಮಹಿಳೆಯ ಜೊತೆ ಇವರು ಇದ್ದಾರೆ, ಒಂದಿಷ್ಟು ಬೇರೆ ಬೇರೆ ಒಂದಿಷ್ಟು ಸಂಶಯಗಳು ಬರ್ತವೆ. ಆ ಮಹಿಳೆ ಇವ್ರ ಮೇಲೆ ಒಂದಿಷ್ಟು ಆಪಾದನೆಗಳನ್ನ ಮಾಡ್ತಾಳೆ. ಅಲ್ಲಿಂದ ಇವರ ಒಂದು ಕುಟುಂಬದ ನೆಮ್ಮದಿ ಏನಾಗುತ್ತೆ, ಅದು ಹಾಳಾಗುತ್ತೆ. ಹೆಂಡತಿ ಇವ್ರ ಮೇಲೆ ಒಂದಿಷ್ಟು ಅನುಮಾನಗಳನ್ನ ಪಡ್ತಾಳೆ. ಅಲ್ಲಿಂದ ಶುರುವಾಗಿರ್ತಕ್ಕಂತಹ ಈ ಒಂದು ಮನೆಯ ಜಗಳ ಇವತ್ತು ಹೊರಗಡೆ ಬಂದಿರುವಂಥದ್ದು. ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತಾ ಅಂತ ಹೇಳಿ ಯಾರೂ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಮಗಳು ಆ ಮನೆಯಲ್ಲೇ ಇರ್ತಾರೆ. ಆವಾಗ ಪತ್ನಿ ಪಲ್ಲವಿ ಏನಿದ್ದಾರೆ ಇವರನ್ನು ಕೊಲೆಯನ್ನು ಮಾಡಿರುವಂಥದ್ದು. ಅದು ಹೆಂಗೆ ಅಂತಂದರೆ ಎದೆ ಭಾಗ ಮತ್ತು ಹೊಟ್ಟೆಯ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡಿದ ನಂತರ ಅವರ ಒಬ್ಬ ಪೊಲೀಸ್ ಫ್ರೆಂಡ್ ಏನಿದ್ದಾರೆ ಅಥವಾ ಈ ಕುಟುಂಬಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಪೊಲೀಸ್ ಕುಟುಂಬ ಏನಿರುತ್ತೆ, ಆ ಒಬ್ಬ ಹೆಣ್ಮಗಳಿಗೆ ಒಂದು ವಿಡಿಯೋ ಕಾಲನ್ನು ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ, ನೋಡಿ ನನ್ನ ಗಂಡನನ್ನು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ನನಗೆ ಮಾಡಿರ್ತಕ್ಕಂತಹ ವಿಡಿಯೋ ಕಾಲ್, ಇದರಿಂದ ಅಂದರೆ ನಿಮಗೇನು ಪ್ರಯೋಜನ ಇಲ್ಲ, ಇದರಿಂದ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾರೆ. ಆಗ ಪೊಲೀಸಿಗೆ ಕರೆ ಮಾಡಿಬಿಟ್ಟು ನನ್ನ ಗಂಡನನ್ನು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಪಲ್ಲವಿಯವರು ಹೇಳ್ತಾರೆ. ತದನಂತರ ಪೊಲೀಸರು ಓಡೋಡಿ ಬರ್ತಾರೆ. ಯಾಕಂತಂದರೆ ಒಬ್ಬ ಮಹಾನ್ ಒಂದು ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ, ಅವರ ಒಂದು ಕೊಲೆ, ಅದರಲ್ಲೂ ಪೊಲೀಸ್ ಇಲಾಖೆಯ ಮಹಾನ್ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ, ಆ ವ್ಯಕ್ತಿಯ ಕೊಲೆ ಒಂದು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ತರುವಂತಹ ಒಂದು ಸಂಗತಿ. ಹೀಗಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಓಂ ಪ್ರಕಾಶ್ ಅವರ ಮನೆಗೆ ದೌಡಾಯಿಸ್ತಾರೆ. ಮೊದಲು ಬಾಗಿಲನ್ನು ತೆಗೆಯೋಕ್ಕೆ ಒಂದಿಷ್ಟು ಹಿಂದೇಟು ಹಾಕ್ತಾರೆ. ತದನಂತರ ಒಂದಿಷ್ಟು ಕನ್ವಿನ್ಸ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂತಂದರೆ ಮನೆಯ ಹಾಲ್ ತುಂಬ ರಕ್ತ. ಯಾಕಂದರೆ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಸುಮಾರು ಬಾರಿ ಚಾಕುವಿನಿಂದ ಇರ್ತಿದ್ರು. ಇಲ್ಲಿ ಈ ಒಂದು ಮನಸ್ಥಿತಿ ಹೇಗಿತ್ತು ಅಂತಂದರೆ, ಆ 3 ದಿನಗಳ ಹಿಂದೆ ಆ ಮಹಿಳೆ ಪೊಲೀಸರಿಗೆ ದೂರನ್ನು ಕೊಡ್ತಾಳೆ. ಅಂದರೆ ಯಾವ ರೀತಿ ದೂರ ಅಂದರೆ ಒಂದು ವಾಟ್ಸಾಪ್ ಚಾಟ್ ಮೂಲಕ ಮಾಹಿತಿಯನ್ನು ಕೊಡ್ತಾರೆ, ನನಗೆ ರಕ್ಷಣೆ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಪೊಲೀಸರು ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿಯನ್ನು ತೋರಿದ್ರಾ ಅಥವಾ ನಿಷ್ಕಾಳಜಿಯನ್ನು ತೋರಿದ್ರಾ, ಅಥವಾ ಒಬ್ಬ ಹಿರಿಯ ಅಧಿಕಾರಿ, ಆ ಅಧಿಕಾರಿಯನ್ನು ನಾವು ಹೇಗೆ ಕೇಳೋದು, ಆ ಅಧಿಕಾರಿಯ ವಿರುದ್ಧ ಕೇಸನ್ನು ಯಾವ ರೀತಿ ದಾಖಲೆ ಮಾಡೋದು ಅಂತ ಹೇಳಿ ಎಲ್ಲೋ ಒಂದು ಕಡೆ ಹಿಂಜರಿದ್ರ ಅಂತಕ್ಕಂಥದ್ದು ಗೊತ್ತಿಲ್ಲ. ಇನ್ನೊಂದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಯಾರು ಅಂತಂದರೆ ಇಲ್ಲಿ ಓಂ ಪ್ರಕಾಶ್ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ಅಥವಾ ಅವ್ರ ಪತ್ನಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ಅನ್ನುವಂತಹ ಸಂಶಯ ಇರ್ತಕ್ಕಂಥದ್ದು ಸಹಜ. ಯಾಕಂತಂದರೆ ಈ ಓಂ ಪ್ರಕಾಶ್ ಅವರು ಮನೆಯಲ್ಲೇ ತಮ್ಮ ಕೈಯಲ್ಲಿರ್ತಕ್ಕಂತಹ ಒಂದು ಗನ್ನನ್ನು ಎತ್ತಾಕೊಂಡು ಓಡಾಡ್ತಾ ಇದ್ರಂತೆ. ಪತ್ನಿಗೆ ಅವಾಗವಾಗ ಆವಾಜ್ಗಳನ್ನ ಹಾಕ್ತಾಯಿದ್ರು, ಕಿತ್ತಾಡ್ತಾಯಿದ್ರು, ಜಗಳಾಡ್ತಾ ಇದ್ರಂತೆ. ಬಿಹಾರ್ ಮೂಲದವರು ಅಂತ ಹೇಳಲಾಗ್ತಿದೆ ಇವರೆಲ್ಲ. ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗಿರ್ತಾರೆ.
ಸೊ ಮಗ ಹೊರಗಡೆ ಹೋಗಿರ್ತಾನೆ, ಆದರೆ ಮಗಳು ಇರ್ತಾಳಂತೆ. ತದನಂತರ ಈ ಗಲಾಟೆ ಏನಾಗುತ್ತೆ ಮನೆಯಲ್ಲಿ, ಕೆಲಸದವರು ಸಹ ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಇವ್ರದ್ದು ದಿನ ಜಗಳ ಇರುತ್ತೆ, ಕಾಮನ್ ಅನ್ನುವಂತಹ ನಿಟ್ಟಿನಲ್ಲಿ ಇರುತ್ತೆ. ಆದರೆ ಏಕಾಏಕಿ ಪತ್ನಿ ಗಂಡನನ್ನ ಕೊಲೆ ಮಾಡಿರುವಂಥದ್ದು. ಇಲ್ಲಿ ಪತ್ನಿಯನ್ನ ಅಂದರೆ ಪತ್ನಿ ಪಲ್ಲವಿ ಏನಿದ್ದಾರೆ, ಆ ಪಲ್ಲವಿಯನ್ನ ಸಾಯಿಸಲಿಕ್ಕೆ ಈ ಓಂ ಪ್ರಕಾಶ್ ಅವರು ಹೋದ್ರ. ಆಗ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಪಲ್ಲವಿಯವರು ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ರ. ಅದರಲ್ಲೂ ಎದೆ ಭಾಗಕ್ಕೆ ಇರಿದಿರುವಂಥದ್ದು. ಸೊ ರಕ್ತಸ್ರಾವದಿಂದ ಒದ್ದಾಡಿ ಓಂ ಪ್ರಕಾಶ್ ಅವರು ಜೀವವನ್ನು ಬಿಡ್ತಾರೆ. ಇನ್ನು ಓಂ ಪ್ರಕಾಶ್ ಅವರು ತಮ್ಮ ತಂಗಿಗೆ ಈ ದಾಂಡೇಲಿ ಭಾಗದಲ್ಲಿ ಒಂದಿಷ್ಟು ಆಸ್ತಿಯನ್ನು ಮಾಡಿರ್ತಾರೆ, ಆ ತಂಗಿಯ ಹೆಸರಲ್ಲಿ ಹಚ್ಚಿರ್ತಾರೆ. ಇದರಿಂದ ಪತ್ನಿ ಪಲ್ಲವಿಯವರ ಮತ್ತು ಈ ಓಂ ಪ್ರಕಾಶ್ ಅವರ ಮಧ್ಯೆ ಒಂದಿಷ್ಟು ಕಿತ್ತಾಟಗಳಾಗ್ತವೆ. ಸೊ ಯಾಕೆ ತಂಗಿಗೆ ಆಸ್ತಿಯನ್ನು ಮಾಡಿದ್ರಿ ಅನ್ನುವಂತಹ ಮಾತುಗಳು ಕೇಳಿಬರ್ತವೆ. ಮತ್ತು ಮಗನಿಗೆ ಒಂದಿಷ್ಟು ಆಸ್ತಿಯನ್ನು ಮಾಡಿರ್ತಾರೆ. ಹೀಗೆಲ್ಲ ಆಸ್ತಿಯನ್ನು ಮಾಡಿರ್ತಕ್ಕಂತಹ ಓಂ ಪ್ರಕಾಶರಿಗೆ ನನ್ನ ಹೆಸರಲ್ಲಾದರೂ ಏನಾದರೂ ಮಾಡಿ ಅನ್ನುವಂತಹ ಮಾತುಗಳು ಹೆಂಡತಿ ಕೇಳಿರ್ತಾಳಂತೆ ಈ ಪಲ್ಲವಿ. ಸೊ ಈಗ ಈ ರೀತಿ ಒಂದು ಡಿಸ್ಪ್ಯೂಟ್ ಅವ್ರ ಮಧ್ಯೆ ಇರುತ್ತೆ, ವಾದ ವಿವಾದಗಳಾಗ್ತಿರ್ತವೆ, ಜಗಳಗಳಾಗ್ತಿರ್ತವೆ. ನೆಮ್ಮದಿಯನ್ನು ಪೂರ್ತಿಯಾಗಿ ಕಳೆದುಕೊಂಡು ಬಿಡ್ತಾರೆ. ನೆಮ್ಮದಿ ಹೋದ ನಂತರ ಏನಿದೆ ಜೀವನದಲ್ಲಿ? ನೆಮ್ಮದಿನೇ ಇಲ್ಲ ಅಂತಂದರೆ ಜೀವನ ಅಧೋಗತಿಗೆ ಹೋಗಿಬಿಡುತ್ತೆ. DGIGP ಆಗಿರ್ತಕ್ಕಂತಹ ವ್ಯಕ್ತಿ, ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಕಂಟ್ರೋಲಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ರಿಟೈರ್ಡ್ ಆಗಿರುವಂಥವರು, ಸಾಕಷ್ಟು ಅನುಭವಗಳನ್ನು ಹೊಂದಿರುವಂಥವರು, ಸಾಕಷ್ಟು ಕೇಸ್ಗಳನ್ನು ನೋಡಿರುವಂಥವರು, ಎಲ್ಲೋ ಒಂದು ಕಡೆ ಈ ಕೌಟುಂಬಿಕ ಒಂದು ಸಣ್ಣ ಜಗಳದಲ್ಲಿ ಕೊಲೆ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಇವರ ಮನೆಯ ಮುಂದೆ ಬೀಳ್ಬಿಟ್ಟಿದ್ದಾರೆ, ತನಿಖೆ ಆರಂಭವನ್ನು ಮಾಡಿದ್ದಾರೆ. ನಿಜಕ್ಕೂ ಯಾವ ರೀತಿ ಈ ಒಂದು ಮರ್ಡರ್ ಆಯಿತು, ಇದರ ಹಿಂದಿನ ಮಿಸ್ಟ್ರಿ ಏನು ಅನ್ನುವಂಥದ್ದನ್ನು ಈಗ ಪೊಲೀಸ್ ಇಲಾಖೆ ಹುಡುಕಾಡ್ತಾ ಇದೆ. ಆದರೆ ಇದೇ 3 ದಿನ ಹಿಂದೆಯೇ ಕಂಪ್ಲೇಂಟನ್ನು ಕೊಟ್ಟಾಗ, ಅಂದರೆ ಯಾವ ರೀತಿ ಕಂಪ್ಲೇಂಟ್ ಆಗಲೇ ಹೇಳಿದಾಗೆ ಒಂದು ವಾಟ್ಸಪ್ ಮೂಲಕ ಒಂದು ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಗೆ ಈ ಪಲ್ಲವಿ ಅವರು ತಿಳಿಸಿರ್ತಾರೆ. ಆಗ ಒಂದಿಷ್ಟು ಕ್ರಮ ವಹಿಸಿದ್ರೆ, ಕರೆದು ಬುದ್ಧಿ ಹೇಳಿದ್ರೆ, ಅಥವಾ ಅವರ ಕುಟುಂಬದಲ್ಲಿರ್ತಕ್ಕಂತಹ ಮಗಳು ಅಥವಾ ಸೊಸೆ ಇವ್ರನ್ನ ಯಾರಾದರೂ ಕರೆದು ಒಂದಿಷ್ಟು ಹದ್ದು ಬಸ್ತಲ್ಲಿ ಇಟ್ಟಿದ್ರೆ ಈ ಒಂದು ಕೊಲೆ ಆಗ್ತಾ ಇರಲಿಲ್ವೇನೋ ಅನ್ನುವಂತಹ ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇವೆ. ಸೊ ಅನೇಕ ಪೊಲೀಸ್ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳು ಇವತ್ತು ಅನೇಕ ಮೀಡಿಯಾಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಇದೊಂದು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಆಗಿರುವಂತಹ ಘಟನೆ. ಪೊಲೀಸವರು ಎಲ್ಲಿ ಬುದ್ಧಿಯನ್ನು ಇಟ್ಟಿದ್ರು ಅಂತ ಹೇಳಿ ಒಂದಿಷ್ಟು ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗತ್ತೆ ಅಂತಂದರೆ, ಹಿರಿಯ ಅಧಿಕಾರಿ, ಅದರಲ್ಲೂ ಹಿರಿಯ ನಿವೃತ್ತ ಅಧಿಕಾರಿ ಈ ಓಂ ಪ್ರಕಾಶ್ ಅವರು ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರಗಳು ಒಂದಿಷ್ಟು ಗೌರವಿತವಾಗಿರ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಅವರಿಗೆ ಬುದ್ಧಿ ಹೇಳಲಿಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿದ್ರ ಅನ್ನುವಂತಹ ಒಂದಿಷ್ಟು ಅಂಶಗಳು ಈಗ ಹೊರಬರ್ತಾ ಇವೆ. ಸೊ ಇನ್ನಷ್ಟು ಹೆಚ್ಚು ಮಾಹಿತಿಗಳು ಈ ಕೊಲೆಯ ಬಗ್ಗೆ ಬರ್ತಾ ಇದೆ. ಸೊ ಮುಂದಿನ ಭಾಗದಲ್ಲಿ ಈ ಕೊಲೆಯ ಹಿಂದಿನ ರೋಚಕ ಮಿಸ್ಟ್ರಿ ಏನು, ಯಾತಕ್ಕಾಗಿ ಈ ಕೊಲೆ ನಡೀತು? ಯಾಕಂತಂದರೆ ಒಂದು ಕೊಲೆ ನಡಿಬೇಕಂತಂದರೆ ಯಾವುದೋ ಒಂದು ಸಣ್ಣ ಸಂಗತಿ ಕಾರಣವಾಗಿರುವುದಿಲ್ಲ, ಅದರ ಹಿಂದೆ ಒಂದು ದೊಡ್ಡ ಘಟನೆ ನಡೀತಿರುತ್ತೆ. ಸೊ ಆ ದೊಡ್ಡ ಘಟನೆ ಒಂದು ಕೊಲೆಗೆ ಕಾರಣವಾಗಿರುತ್ತೆ. ಹಾಗಾದರೆ ಪಲ್ಲವಿಯವರ ಮತ್ತು ಈ ಓಂ ಪ್ರಕಾಶ್ ಅವರ ಮಧ್ಯೆ ಯಾವ ರೀತಿ ವಾದದ ವಿವಾದ ಆಯಿತು ಅನ್ನುವಂತಹ ಮಾತುಗಳು ಅಥವಾ ಅನ್ನುವಂತಹ ಒಂದಿಷ್ಟು ಅಂಶಗಳೇನಿರ್ತವೆ, ಆ ಅಂಶಗಳನ್ನ ಹಿಡಿದುಕೊಂಡು ಮತ್ತೆ KDTV ನಿಮ್ಮ ಮುಂದೆ ಬರುತ್ತೆ. ಮತ್ತು ಇವರ ಒಂದು ಈ ಕೊಲೆಗೆ ಯಾರ್ಯಾರು ಸಹಕಾರವನ್ನು ನೀಡಿದ್ರ, ಸೊ ಮಗಳು ಸಹಕಾರವನ್ನು ನೀಡಿದ್ರ ಗೊತ್ತಿಲ್ಲ. ಸೊ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸೋಕೆ ಅಥವಾ ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡಿ. ಒಂದಿಷ್ಟು ಅಂಶಗಳನ್ನು, ಒಂದಿಷ್ಟು ವಿಷಯಗಳನ್ನ ಹೊತ್ತು ತರುತ್ತೆ KDTV. ಅಲ್ಲಿವರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ವಿಶೇಷವಾಗಿರ್ತಕ್ಕಂಥ ಹೊರಜೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತರಂ.